ರಾಜಕೀಯ ತಿರುವು ಪಡೆದುಕೊಂಡಿದೆ ಪೆನ್ ಡ್ರೈವ್ ಕೇಸ್. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪೋಸ್ಟರ್ ವಾರ್ ಕೂಡ ನಡೀತಾ ಇದೆ. ಸ್ವತಃ ಕೆಪಿಸಿಸಿ ಕಚೇರಿಗೆ ಹೋಗಿ ಪೋಸ್ಟರ್ ಅನ್ನು ಅಂಟಿಸಲಾಗಿದೆಯಂತೆ. ರಾತ್ರೋರಾತ್ರಿ ಬೆಂಗಳೂರಿನಲ್ಲಿ ಪೋಸ್ಟರ್ಗಳು ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಲುಲು ಮಾಲ್, ಕೆಪಿಸಿಸಿ ಕಚೇರಿಯಲ್ಲಿ ಪೋಸ್ಟರ್ ಅನ್ನು ಅಂಟಿಸಿ ಬರಲಾಗಿದೆ. ದೇವರಾಜೇಗೌಡ ಹೇಳಿಕೆ ಬೆನ್ನಲ್ಲೇ ಪೋಸ್ಟರ್ ಅಳವಡಿಸಲಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಚಿತ್ರವಿರುವಂತಹ ಪೋಸ್ಟರ್ ಇದು. ಆ ಮಹಾನಾಯಕನ ಹೆಸರು ಪ್ರಸ್ತಾಪ ಆಗಿದೆ. ಸ್ವತಃ ಕುಮಾರಸ್ವಾಮಿಯವರೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಈ ಹಿಂದೆ ರಾಜಕೀಯ ದುರುದ್ದೇಶದಿಂದಲೇ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಸ್ವತಃ ರೇವಣ್ಣ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿ. ಸತೀಶ್, ರಾತ್ರೋರಾತ್ರಿ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಅದೇ ಈಗ ತಾನೇ ಸಮೀವುಲ್ಲಾ ಸರ್ ಹೇಳ್ತಾ ಇದ್ರು, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದಂಗೆ ಕಾಣಿಸ್ತಾ ಇದೆ ಜೆಡಿಎಸ್ ಕಾರ್ಯಕರ್ತರು ಅಂತ. ಆ ರೀತಿಯ ಬೆಳವಣಿಗೆನಾ ಇದು? ಹೌದು ಶ್ರುತಿ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸುದ್ದಿ ಆಗಿದೆ. ದೇಶಾದ್ಯಂತ ಪ್ರಜ್ವಲ್ ಪ್ರಕರಣ ಸಾಕಷ್ಟು ಸುದ್ದಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದು ಜೆಡಿಎಸ್ಗೆ ಸಾಕಷ್ಟು ಮುಜುಗರ. ಆ ಹಿನ್ನೆಲೆಯಲ್ಲಿ ಈಗ ನೆನೆಯಷ್ಟೇ ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನ ಮಾಡಿದ್ರಿ, ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಜೆಡಿಎಸ್ಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಪ್ರತಿಭಟನೆ ಮತ್ತು ಪೋಸ್ಟರ್ ಅಂಟಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಬಹುದು ಅನ್ನೋದು ಜೆಡಿಎಸ್ನ ಒಂದು ನಿಲುವು. ಆ ನಿಟ್ಟಿನಲ್ಲೇ ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಡಿ ಕೆ ಶಿವಕುಮಾರ್ ಸುತ್ತಮುತ್ತ ಪೋಸ್ಟರ್ ಅನ್ನ ಹಂಚಿದ್ದಾರೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಮಾಡಿ ಪೋಸ್ಟರ್ ಅಲ್ಲಿ ಆಕ್ರೋಶವನ್ನು ಹಾಕಿದ್ದಾರೆ. ಪೆನ್ ಡ್ರೈವ್ ಹಿಂದೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಪೋಸ್ಟರ್ ಅಲ್ಲಿ ಆರೋಪಿಸಿದ್ದಾರೆ ಶ್ರುತಿ. ಆ ಮೂಲಕ ಜೆಡಿಎಸ್ಗೆ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಈ ರೀತಿಯ ಒಂದು ಘಟನೆಗಳು, ಪ್ರತಿಭಟನೆಗಳು, ಪೋಸ್ಟರ್ ಹಂಚಿಕೆಯ ಕಾರ್ಯ ನಡೀತಾ ಇದೆ ಶ್ರುತಿ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ದೇವರಾಜೇಗೌಡರ ಆರೋಪ ಸತ್ಯಕ್ಕೆ ದೂರವಾದ ಮಾತು ಅನ್ನುವಂಥ ಹೇಳಿಕೆ, ತನಿಖೆ ಹಾದಿ ತಪ್ಪಿಸಲು ಮಾಡಿದ ಕುತಂತ್ರ ಇದು ಅಂತ ಹೇಳಿ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಇದು ತನಿಖೆ ಹಾದಿ ತಪ್ಪಿಸೋದಕ್ಕೆ ಮಾಡ್ತಾ ಇರುವಂಥದ್ದು. SIT ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಸಿಎಂ ಹೇಳಿದ್ದಾರೆ, ಆಯ್ದ ದಕ್ಷ ಅಧಿಕಾರಿಗಳನ್ನು ಸೇರಿಸಿ SIT ರಚನೆ. ಈ ಆಯ್ದ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಯ್ದ ದಕ್ಷ ಅಧಿಕಾರಿಗಳು, ಯಾಕಂದರೆ ಅದರ ಮುಖ್ಯಸ್ಥರಿದ್ದಾರಲ್ಲ, ಯಾರು, ಸಿಂಗ್ ಅವರು ಇದನ್ನು ವಹಿಸಿದಾಗ ಒಪ್ಕೊಳ್ಳಿಲ್ವಂತೆ. ನಾನು ಮಾಡಲ್ಲ ಇದನ್ನು, ಸುಮ್ಮನೆ ನೀವೆಲ್ಲ ಇಂಟರ್ಫಿಯರ್ ಆಗ್ತೀರಿ, ಆಮೇಲೆ ಇಲ್ಲ ನೀವೇ ಮಾಡಬೇಕು, ನಾವು ಯಾವುದೇ ಕಾರಣಕ್ಕೂ ಬೇರೆ ಯಾರು ಇಂಟರ್ಫಿಯರ್ ಆಗೋದಿಲ್ಲ, CM ಆ್ಯಂಡ್ DCMಗೆ ಮಾತ್ರ ನೀವು ಅದನ್ನು ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ ನಂತರ ಆಗಿರುವಂಥದ್ದು. ಹಾಗಿರುವಾಗ SIT ಅವರು ಕರೆದ್ರು ನಮ್ಮನ್ನು, SIT ಅವರು ನಮ್ಮನ್ನು ಏನು ಈ ಥರ ಹೇಳೋದಕ್ಕೆ ಹೇಳಿಕೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ಅಂತ ಈ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸೋದಷ್ಟು ಈಸಿ ಆಗೋದು. ಯಾಕಂದರೆ ಅವರ ಇಂದಿನ ಕ್ರೆಡಿಬಿಲಿಟಿ ಮತ್ತು ಅವರ ಗೌರಿ ಲಂಕೇಶ್ ಪ್ರಕರಣದ ತನಿಖಾಧಿಕಾರಿ ಹೇಳಿ ಸರ್, ಹೇಳಿ ಅವರ ಬಗ್ಗೆ ಸ್ವಲ್ಪ. ಸಿಂಗ್ ಅವರು ಅವರ ಪ್ರಾಮಾಣಿಕತೆ ಆಗಲಿ ಮತ್ತು ತನಿಖೆ ರೀತಿ ಆಗಲಿ ಅದು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಷ್ಟು ಟಫ್ ಆಫೀಸರ್ ಅನ್ನೋ ಹೆಸರಿದೆ. ಈ ಹಿಂದೆ ಗೌರಿ ಲಂಕೇಶ್ ನೀವು ಅಂದರೆ ಒಂದು ಅದರ ಮಿಡ್ಲಲ್ಲಿ ಕೇಳ್ಬಿಡ್ತೀನಿ ಸರ್, ಒಮ್ಮೊಮ್ಮೆ ಕಲುಷಿತಗೊಂಡಿರುತ್ತಲ್ಲ, ಇಡೀ ವಾತಾವರಣ ಕಲುಷಿತಗೊಂಡಿರುತ್ತೆ, ಇಡೀ ವ್ಯವಸ್ಥೆ ಕೆಟ್ಟೋಗಿರುತ್ತೆ, ಆದ್ರೂ ಕೂಡ ದಕ್ಷರು ಅಂತ ಒಬ್ರು ಇದ್ದೇ ಇರ್ತಾರೆ. ಅನ್ಕಾಂಪ್ರಮೈಸ್ ನೇಚರ್ ಅವರು ಇರ್ತಾರೆ. ಮತ್ತೆ ಅಂತವರಿಂದಲೇ ಸಿಸ್ಟಮ್ ಉಳಿದಿರೋದು. ಯಾವ ಪ್ರಭಾವಕ್ಕೂ ಜಗ್ಗಲ್ಲ, ಯಾವ ಆಮಿಷಕ್ಕೂ ಜಗ್ಗಲ್ಲ. ಆಮೇಲೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿರೋರು ಅಥವಾ ಭ್ರಷ್ಟ ವ್ಯವಸ್ಥೆನ ಮಾಡಿದವರೇ ಆ ವ್ಯವಸ್ಥೆನ ಉಳಿಸ್ಬೇಕು ಅಂತಂದ್ರೆ ಅವರ ಹತ್ರಕ್ಕೆ ಹೋಗ್ತಾರೆ, ನೀವೇ ಉಳಿಸ್ಬೇಕು ಅಂತ ಹೇಳಿ. ಹೌದು, ಈಗ ಅವ್ರು ಒಳ್ಳೆ ಆಫೀಸರೇ. ಈಗ ನಿನ್ನೆ ಅವರು ಒಬ್ಬ ರಾಜಕಾರಣಿ ಆಗಿದ್ದನ್ನು ಕೂಡ ದೇವರಾಜೇಗೌಡ ಅವರೊಬ್ಬ ಅಡ್ವೊಕೇಟ್ ಕೂಡ ಆಗಿದ್ದಾರೆ. ನಿನ್ನೆ ಅವರು ನಮಗೆ SIT ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತಾರೆ. SIT ಮುಂದೆ ಅಟೆಂಡ್ ಆಗ್ತಾರೆ, ಒಂದ್ ರೌಂಡ್ ಅಟೆಂಡ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಕೈಯಲ್ಲಿ CD ಇಟ್ಕೊಂಡಿದೀನಿ ಅಂತಾರೆ. SIT ಮೇಲೆ ನಂಬಿಕೆ, ಅವರೊಬ್ಬ ಅಡ್ವೊಕೇಟ್ ಆಗ್ಬಿಟ್ಟು ಆ ತರ ಮಾತಾಡಬಹುದಾ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ. ಅಡ್ವೊಕೇಟು ಅವರಾಗಿದ್ದಾರೆ ಮತ್ತು ಅದಕ್ಕೆ ಪಾರ್ಟಿನೂ ಅವರೇ ಆಗಿದ್ದಾರೆ. ಹೀಗಾಗಿ ಈಗ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತ ಇವ್ರು ಅಂತಾರೆ. ಹಾಗಾದ್ರೆ ಸಂತ್ರಸ್ತರಿಗೆ ನ್ಯಾಯ ಸಿಗೋದು ಯಾವಾಗ? ಇನ್ವೆಸ್ಟಿಗೇಷನ್ ಮಾಡೋದು ಯಾವಾಗ? ಇವ್ರು ರಾಜಕೀಯ ಕೆಸರಲ್ಲಿ ಸಂತ್ರಸ್ತರಿಗೆ ಅನ್ಯಾಯ ಆಗಿರುವಂತವ್ರಿಗೆ ನ್ಯಾಯ ಹೇಗೆ ಸಿಗುತ್ತೆ? ಹೀಗಾಗಿ ಇವೆಲ್ಲ ಡ್ಯಾಮೇಜ್ ಕಂಟ್ರೋಲು ಈಗ ಆವಾಗಲೇ ನೋಡಿದೆ, ಆವಾಗಲೇ
ಇವರು ಯಾರು CD ಸ್ಪೆಷಲಿಸ್ಟು ಜಾರಕಿಹೊಳಿ ಅವರು, ಸಿದ್ದರಾಮಯ್ಯ ಪರಮೇಶ್ವರದ ಒಂದು CD ಬಂದ್ರು ಬರ್ಬೋದು ಅಂತಂತಾರೆ. ಏನಾದ್ರು ಅದಕ್ಕೆ ಏನಾದ್ರು ಬೆಲೆ ಇದೆಯಾ? ಅದಕ್ಕೆ ಏನಾದ್ರು ಇದೆಯಾ? CD ಸ್ಪೆಷಲಿಸ್ಟ್ ಅವರು. ನೀವು ಆವಾಗ್ಲೇ ಚೆನ್ನಾಗಿ ಹೇಳಿದ್ರೆ ಅವರು ಪಾರ್ಟಿಗೆ ಬಿಟ್ಟು ಹೋದ್ರು ಅವ್ರದೊಂದು CD ಬಂತು. ಬಿಜೆಪಿ ಅವನಿಗೆ ಒಬ್ಬ ಕೂತು ಆಲೋಚನೆ ಮಾಡಿದಾಗ ನಮಗೆ ಯಾಕೆ ಬೇಕಿತ್ತು ಯಾವ್ಯಾವ್ದನ್ನು ಸಮರ್ಥಿಸ್ಕೊಳ್ಳೋದು? ಅವರಲ್ಲ ಸರ್, ಅವರಲ್ಲ ಮತ್ತೆ ಯಾರು ಅಂತೇಳಿ, ಇದು ಅವನಲ್ಲ ಇವರು ಅಂತ ಇವರೇ ಅದು JDS ಬಂತು ಕಾಂಗ್ರೆಸ್ನವ್ರದ್ದು. ಅದೇನೋ ಒಂದು ಹೇಳ್ತಾರಲ್ಲ, ಅವರ ಪಿಂಡವನ್ನು ಇವ್ರ ತಲೆ ಮೇಲೆ ಹೊತ್ಕೊಂಡು. ಆಮೇಲೆ JP ನೀವು ಒಂದು ಕೊಲೆದು ಒಂದು ಉದಾಹರಣೆ ಹೌದು ಆಯ್ತಾ, ಬಟ್ ಅದು ಆಕಸ್ಮಿಕ ಅಥವಾ ಕೊಲೆಗಾರ ಏನೋ ಸಂಚ್ ಮಾಡಿ ಏನೋ ಮಾಡಿರ್ತಾನೆ ಅಂತ ತಿಳ್ಕೊಳ್ಳಿ. ಇದು ಆಕಸ್ಮಿಕ ಅಲ್ಲ, 6 ತಿಂಗಳ ಮೊದಲು ಊರೇ ಗೊತ್ತಿತ್ತು. ಸರ್ ವಾಪಸ್ ಬರ್ತೀನಿ ಸರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗಿದೆ ಅನ್ನೋದನ್ನ ಕೂಡ ಗಮನಿಸೋಣ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ದೊಡ್ಡ ಮಟ್ಟದ ಸದ್ದಿಗೆ ಕಾರಣ ಆಗಿದ್ರೆ, ಕಿಡ್ನ್ಯಾಪ್ ಪ್ರಕರಣದಲ್ಲಿ ರೇವಣ್ಣ ಅವರ ಬಂಧನ ಕೂಡ ಆಯ್ತು. ಬಟ್ ನಿನ್ನೆ ದೇವರಾಜೇಗೌಡರು ಒಂದು ಗಂಭೀರ ಆರೋಪ ಮಾಡಿದ್ರು. ಅವರ ಹೇಳಿಕೆಯ ಬಳಿಕ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿಡಿಯೋ ಹಿಂದೆ ಕೈವಾಡ ಆರೋಪ ಒಂದು, ವಿಡಿಯೋ ಮಾಸ್ಟರ್ ಮೈಂಡ್ DCM. ಎಲ್ಲ ಶಿವರಾಮೇಗೌಡರು DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದರು. ಯಾವುದು ಈಗ ಇರೋಂಥ ಕೇಸ್ ಬಗ್ಗೆ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡೋವಂಥವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರು ಬಂದರು ಮಾತ್ರ ಆಗ್ತದಲ್ಲಿ. ಯಾರ್ಯಾರು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟರು ಪ್ರಯೋಜನ ಆಗಲ್ಲ. ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತೇಳಿ ನಾನು ಅದನ್ನು ಹೇಳ್ತೀನಿ ಅಲ್ಲಿ ಅವ್ರದ್ದು ಬಾಯಿ ಬಿಡಿಸ್ಕೊಳಕ್ಕಲ್ಲಿ. ಆಗ ಅವ್ರೇನು ಹೇಳ್ತಾರೆ ಅಂತ ಅಂದರೆ, ಹೌದಪ್ಪ ಸದ್ಯ ಇಷ್ಟನಾರತನ ಮಾಡ್ತಿದ್ದೀವಲ್ಲ ಮರ ನಾವಲ್ಲಿ, ಅದನ್ನು ಮಾಡೋಕ್ಕಾಯ್ತಿಲ್ಲ ಯಾರು ಇಲ್ಲಿ, ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಪಡಿ ಅಂತ ಹೇಳ್ತಾರೆ. ಇದು ಪಾಯಿಂಟ್ಸ್ ಅಷ್ಟೇ. ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದರೆ DK ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನು ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗೆ. ಆರೋಪ 2, ದೇವರಾಜೇಗೌಡರಿಗೆ ಆಮಿಷ. ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಾಕಬೇಕು ಅಷ್ಟೇ, ಕ್ಲೋಸ್ ಮಾಡಬೇಕಾದ. ಈ ವಿಚಾರವಾಗಿ ನನಗೆ ಭಾಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು ಅಲ್ಲಿ. ಆರೋಪ 3, ದೂರಿನಲ್ಲಿ DKಶಿ ಹೆಸರು ಅಳಿಸಿದ SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ನ ಡಿಲೀಟ್ ಮಾಡಿ ಅಂದರು. ಅದನ್ನು ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು SIT ಅವರು. ತನಿಖಾಧಿಕಾರಿಗಳು SP ಅವರೇ, ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು, SP ಅವರು. ಇದಕ್ಕೆ SIT ಯಾರು ಇಬ್ಬರು ಹಾಕಿದೆ, ಅದರಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳಲ್ಲಿ ಒಬ್ಬರು ನನ್ನ ತನಿಖೆ ಮಾಡಿರೋಂಥದ್ದು. ಆರೋಪ 4, LR ಶಿವರಾಮೇಗೌಡ ಮಧ್ಯವರ್ತಿ. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನು ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ಹೆಸರನ್ನು ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನಲ್ಲಿ. ನನ್ನ ರಿಕ್ವೆಸ್ಟ್ ನಿನಗೆ ಒಂದು ಹೇಳ್ತೀನಿ ಕೇಳು, ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆರೋಪ 5, LR ಶಿವರಾಮೇಗೌಡ ಕಾರ್ತಿಕ್ ನಡುವಣ ಸಂಭಾಷಣೆ. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದಲ್ಲಿ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹೌದಣ್ಣ. ಈಗ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರಲ್ಲ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಆರೋಪ 6, ಡ್ರೈವರ್ ಕಾರ್ತಿಕ್ಗೆ ಸರ್ಕಾರದ ಶ್ರೀರಕ್ಷೆ. ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದನ್ನಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಕಡೆ, ಅಂದರೆ ಅವ್ರ ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು
ಪೋಲಿಂಗ್ ಏಜೆಂಟು ಈಗಾಗಲೇ FIR ಮಾಡಿಸಿದ್ದಾರೆ ಅವ್ರ ಮೇಲೆ, ಡ್ರೈವರ್ ಮೇಲೆ. ಅಲ್ಲಿ ಇವತ್ತವರೆಗೂ ಕೂಡ ಆ FIR ಬಗ್ಗೆ ತನಿಖೆ ಮಾಡಲೇ ಇಲ್ಲ. ಅಲ್ಲಿ ಡ್ರೈವರ್ ಎಲ್ಲೋ ಅಂತ ಹುಡುಕಲಿಲ್ಲ. ಅಲ್ಲಿ ನಾನು ಈಗಾಗಲೇ ಕೆಲವರು ಮಾಹಿತಿ ಪೆನ್ ಡ್ರೈವ್ ಹಂಚಿರೋಂಥ ವ್ಯಕ್ತಿಗಳ ಕ್ಲೂ ಕೊಟ್ಟಿದ್ದೀನಿ, ನಾನು ಹೆಸರು ಕೊಟ್ಟಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿರೋ ಲೊಕೇಶನ್ ಕೊಟ್ಟಿದ್ದೀನಿ ನಾನು. ಅಲ್ಲಿ ಆದರೂ ಹುಡುಕ್ಲೇ ಇಲ್ಲ ಇವರಲ್ಲಿ. ಆದರೆ ಡ್ರೈವರ್ನ ಎಲ್ಲಿ ಮಡಿಗವ್ರೆ ಅನ್ನೋದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಟ್ಟೆ. ಸರ್ಕಾರದ ಗೇಮ್ ಯಾವ ಮಟ್ಟಕ್ಕೆ ನಡೀತೈತೆ ಅನ್ನೋದಕ್ಕೆ ಇಲ್ಲಿ ಏನು ಮಾಡ್ತಾವ್ರೆ ಅಂತ ಅಂದ್ರಲ್ಲಿ ಅವರೆಲ್ಲರನ್ನ ಬಿಟ್ಟರು. ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡರನ್ನ A1 ಆರೋಪಿ ಮಾಡಬೇಕು. ಆರೋಪ 7 ಮೋದಿ HDK ಟಾರ್ಗೆಟ್. ಅವ್ರ ಗುರಿ ಹೊಂದಿರೋದು ಒಂದೇನು ಅಂತಂದ್ರಲ್ಲಿ ರೇವಣ್ಣ ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೇನು ಅದೆಲ್ಲ ಕೌಂಟ್ಗಿಲ್ಲ ಅವ್ರಿಗೆಲ್ಲಿ. ಅವ್ರ ಗುರಿ ಈ ಪ್ರಕರಣದನ್ನು ಅಂದರೆ ರೇವಣ್ಣ ಅವ್ರ ಕುಟುಂಬನ ಅಂದರೆ JDS ಪಕ್ಷವನ್ನು BJP ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದು ಮೋದಿಜಿಯವರ ಹಸ್ತಕ್ಷೇಪ, ಮೋದಿಜಿಯವರ ಆಶೀರ್ವಾದ ಇದೆ. ಅಲ್ಲಿ ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರೆ ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಬೇಕಲ್ಲಿ. ಆರೋಪ 8 ಸಂಧಾನ ವಿಫಲ. ನಿನ್ನೆವರೆಗೆ ಸಂಧಾನ ಆಯಿತು ನನ್ನ ಜೊತೆ. ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ನನ್ನ ಜೊತೆ ಎಲ್ಲ ರೀತಿ ಸಂಧಾನಗಳು ಆದವು. ಸಂಧಾನಕ್ಕೆ ನಾನು ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ರಾತ್ರಿ ತುರ್ತು ಸಭೆ ಕರೆದಿರೋದು ಗೌಪ್ಯವಾಗಿ. ಇದೇ ಶಿವರಾಮೇಗೌಡರು, DK ಶಿವಕುಮಾರ್ ಅವರು